ವಾಣಿಶ್ರೀ ಅವರೇ, ನೀವು ಕೇಳಿದ್ದು ಒಳ್ಳೇದಾಯ್ತು. ತುಂಬ ದಿನ ಆಗಿತ್ತು ನಾನು ಮಾಡಿ. ಸಖತ್ತಾಗಿದೆ ನೋಡಿ, ಇವತ್ತು ಮಾಡಿದ್ದೀನಿ ಸಾಸಿವೆ, ಕಾಯಿ ಸಾಸಿವೆ ಅನ್ನ. ಈಸಿಯಾಗಿ ಮಾಡ್ಕೋಬೋದು. ಕಾಯಿ ತುರಿ ಒಂದು 4 ಸ್ಪೂನು, ಊಟ ಮಾಡೋದ್ರಲ್ಲಿ 4 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. 200 ಗ್ರಾಮ್ ಅಕ್ಕಿಗೆ ಮಾಡ್ತಾಯಿದ್ದೀನಿ ನಾನು, ಅದಕ್ಕೆ ಕರೆಕ್ಟಾಗಿ ಲೆಕ್ಕ ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ 1/4 ಸ್ಪೂನಷ್ಟು ಬೆಲ್ಲ, ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಳಿ. ಒಂದು 2 ಬ್ಯಾಡಿಗೆ ಮೆಣಸಿನ್ಕಾಯಿ, 2 ಖಾರದ ಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಅರಿಶಿನ, ಇನ್ನು ಉಪ್ಪನ್ನು ಹಾಕಬೇಕು. ನೋಡಿ, ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ತರ್ತರೆ ಆದಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಕಲ್ಲುಪ್ಪು, ನೀರು ಸ್ವಲ್ಪ ಹಾಕ್ಬಿಟ್ಟು ಚಟ್ನಿ ಥರ ಸ್ವಲ್ಪ ರಫ್ ಆಗೇ ಇರಬೇಕು ನೋಡಿ. ಈ ಥರ ತುಂಬ ನುಣ್ಣಗೇನು ಬೇಡ, ಈ ಥರ ಇದ್ರೇ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ತುಂಬ ಈಸಿ, ಸಿಂಪಲ್ ವೆರೈಟಿ. ಪುಳಿಯೋಗರೆ ಪುಳಿಯೋಗರೆ ಒಂದು ಟೇಸ್ಟು, ಇದು ಒಂದು ಟೇಸ್ಟು. ಈ ಸಾಸಿವೆ, ಹಸಿ ಸಾಸಿವೆ ಹಾಕಿರ್ತೀವಲ್ಲ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮಾಮೂಲಿ ಚಿತ್ರಾನ್ನಕ್ಕೆ ಹಾಕ್ದಂಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ, ಅರಿಶಿನ ಸ್ವಲ್ಪ, ಕರಿಬೇವು 2 ಕಡ್ಡೆ ಹಾಕ್ಕೋಬೇಕು. ನಾನು ಮತ್ತೆ ಹಾಕ್ತೀನಿ ಕರಿಬೇವು, ಎಳೆದಿದೆ ಅದಕ್ಕೋಸ್ಕರ. ಅದು ಗೊಜ್ಜೊಳಗೆ ಹಾಕ್ತೀನಿ, ಚೆನ್ನಾಗಿರುತ್ತೆ. ಇದು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆಗೋವಾಗ ಹಾಕ್ತೀನಿ ಕರಿಬೇವು. ತುಂಬ ಚೆನ್ನಾಗಿದೆ, ಎಳೆಯದು. ಇವಾಗ ಹಾಕಿದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಲೇಟಾಗಿ ಹಾಕ್ತಾಯಿದ್ದೀನಿ. ನೀವು ಮುಂಚೆ ಬೇಕಾದರೂ ಹಾಕ್ಕೊಳ್ಳಿ. ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ, ಆ ಥರ ಫ್ರೈ ಮಾಡಿ. ಇದರಲ್ಲೇನು ಫ್ರೈ ಆಗೋವಂಥದ್ದೇನಿಲ್ಲ. ಹುಣಸೆ ಹಣ್ಣು ಒಂದು ಹಸಿ ವಾಸನೆ ಹೋಗ್ಬೇಕಷ್ಟೆ. ಒಂದೂವರೆ ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೆ ನೋಡಿ. ನೀವೇನಾದ್ರು ಜಾಸ್ತಿ ಅಕ್ಕಿ ಮಾಡ್ಕೊಳ್ಳೋದಾದರೆ ಡಬಲ್ ಹಾಕ್ಕೊಳ್ಳಿ. ನಾನು 200 ಗ್ರಾಮ್ ಅಕ್ಕಿ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಅವ್ರು ಕೇಳಿದ್ದು ಒಳ್ಳೇದಾಯಿತು. ನಾನು ಲಾಸ್ಟ್ ಇಯರ್ US ಹೋದಾಗ ಅಲ್ಲಿ ಮಾಡಿದ್ದೆ ಮಗನ ಮನೆಯಲ್ಲಿ. ಮತ್ತು ಇಲ್ಲಿ ಬಂದಮೇಲೆ ಮಾಡಲೇ ಇಲ್ಲ, ಮತ್ತೆ ಹೋಗಿತ್ತು. ಎಷ್ಟು ಚೆನ್ನಾಗಿದೆಯೋ. ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಏನಿಲ್ಲ ಅಂದರೂ ಸಖತ್ತಾಗಿದೆ ನೋಡಿ. ಸಿಂಪಲ್ಲಾಗಿ ಹಂಗೆ ಎತ್ತಿದ್ರೆ ಈ ಸ್ಟ್ಯಾಂಡಲ್ಲಿರೋದು ಸಾಸಿವೆ ಅಲ್ಲೇ ಸಿಗೋ ಹಂಗಿರುತ್ತೆ. ಒಣಮೆಣ್ಸಿನ್ಕಾಯಿ, ಕಾಯಿ ತುರಿ ಫ್ರಿಜ್ಜಲ್ಲಿರುತ್ತೆ. ಎಲ್ಲ ಹಾಕೋದು, ರುಬ್ಬೋದು, ಮಾಡೋದಷ್ಟೇ. ಅದನ್ನ ಬೇಕಾದ್ರೆ ಒಗ್ಗರಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಉಳಿಸ್ಕೊಂಡ್ರೆ ಚಟ್ನಿ ಥರ ಹಂಗೆ ಅನ್ನಕ್ಕೂ ಕಲಿಸ್ಕೋಬೋದು, ಮುದ್ದೆಗೂ ಚೆನ್ನಾಗಿರುತ್ತೆ. ಮುದ್ದೆಗೆ ಒಂದ್ಸರಿ ಮಾಡಿ ತೋರಿಸ್ತೀನಿ, ಸಖತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಒಗ್ಗರಣೆನೇ ಸ್ವಲ್ಪ ಉಳಿಸಿಟ್ಟಿದ್ದೀನಿ ನೋಡಿ. ಕಲಿಸಿದ್ರೆ ಆ ಸಾಸಿವೆ, ಹಸಿ ಸಾಸಿವೆದು ಘಮ ಹೆಂಗೆ ಬರುತ್ತೆ ಗೊತ್ತಾ. ಅಂದರೆ ಜಾಸ್ತಿ ಸಾಸಿವೆ ಹಾಕ್ಕೊಂಬಿಡ್ಬೇಡಿ, ಮತ್ತೆ ಕಹಿ ಬಂದುಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಅದು 200 ಗ್ರಾಮ್ಗೆ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನೀವು. ನಾನು ಅರ್ಧ ಸ್ಪೂನ್ ಹಾಕಿದ್ದೀನಿ, ನನಗೆ ಸಾಸಿವೆ ಘಮ ಇಷ್ಟನೇ. ಹಾಕ್ಕೊಳ್ಳಿ, ಅರ್ಧ ಹಾಕಿದ್ರೂ ಓಕೆನೆ, ಊಟ ಮಾಡೋ ಸ್ಪೂನಲ್ಲಿ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಇದು ತಣ್ಣಗಾದ್ಮೇಲೂ ಇನ್ನೂ ರುಚಿ ಬರುತ್ತೆ. ಮಾಡ್ಕೊಂಡು ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಮಕ್ಕಳಿಗೂ ಇಷ್ಟ ಆಗುತ್ತೆ. ಇನ್ನು ಸ್ಕೂಲ್ಗಳು ಸ್ಟಾರ್ಟ್ ಆದರೆ ಲಂಚ್ ಬಾಕ್ಸ್ಗಳಿಗೂ ಹಾಕಿ ಕಳಿಸ್ಬೋದು. ಈ ಥರ ಸರ್ವ್ ಮಾಡಿಕೊಂಡು ನಾನು ಬಿಸಿನ ಕಲಿಸ್ಬಿಡ್ತೀನಿ ಅನ್ನನೂ. ನಾನೇನು ಕಾಯಲ್ಲ ತಣ್ಣಗಾಗೋವರೆಗೂ. ಅಲ್ಲಿ ಅನ್ನಕ್ಕಿಟ್ಟು ಅನ್ನ ಕೂಗೋದ್ರೊಳಗೆ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಅದು ಸ್ಟೀಮ್ ಹೋಗೋದ್ರೊಳಗೆ ಕಲಿಸ್ಬಿಡ್ತೀನಿ. ಇಷ್ಟ ಆಯ್ತಾ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್